ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗದ ಕನಸು ಕಾಣುತ್ತಿರುವ ಅಭ್ಯರ್ಥಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 2026ನೇ ಸಾಲಿನ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಪ್ರಕಟಿಸಿದೆ. ನೇಮಕಾತಿಯಲ್ಲಿ ಒಟ್ಟು 3991 ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ. ಆಲ್ರೆಡಿ ಇದು ನೋಟಿಫಿಕೇಶನ್ ಬಂದಿದೆ. 8ನೇ ತಾರೀಕಿಂದ ಆಲ್ರೆಡಿ ಎಲ್ಲರೂ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅವ್ರಿಗೆ ನಾನು ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತಂದರೆ, ಒಂದು ಸಲ ನೋಟಿಫಿಕೇಷನ್ನ ಮೊಬೈಲ್ನಲ್ಲೇ ಯಾರಿಗೆಲ್ಲ ಗೊತ್ತಾಗಲ್ಲ, ಇನ್ನು ತುಂಬ ಜನಕ್ಕೆ ಎಲ್ಲಿ ಹೋಗಿ ನೋಟಿಫಿಕೇಷನ್ ಚೆಕ್ ಮಾಡೋದು, ಎಲ್ಲಿರುತ್ತೆ, ನಾವು ಎಲ್ಲದ್ರ ಬಗ್ಗೆ ಎಲ್ಲಿ ಓದ್ಕೊಳ್ಳೋದು ಅಂತ ತುಂಬಾ ಇವಾಗ ಸ್ಟಾರ್ಟಿಂಗ್ ಯಾರೆಲ್ಲ ಎಕ್ಸಾಮ್ಗೆ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿದ್ದೀರಾ ಅವ್ರಿಗೆ ತುಂಬಾ ಗೊತ್ತಿರೋದಿಲ್ಲ. ಈಸಿಯಾಗಿ ನಾನು ಮೊಬೈಲಲ್ಲೇ ಯಾವ ರೀತಿ ಈ ಒಂದು ನೋಟಿಫಿಕೇಷನ್ ಬಗ್ಗೆ ವಿವರವಾಗಿ ನೋಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ, ನಿಮ್ಮ ಮೊಬೈಲ್ನಲ್ಲಿ ಬ್ಯಾಕ್ ಹೋಗ್ತೀನಿ ನೋಡಿ. ಇಲ್ಲಿ ಅದು ಗೂಗಲ್ಗೆ ಹೋಗ್ಬಿಟ್ಟು ಅಲ್ಲಿ KEA ಓಮ್ ಅಂತ ಇರುತ್ತೆ, ಅಲ್ಲಿ ಇದು ಟೈಪ್ ಮಾಡಿದ ತಕ್ಷಣ ಸರ್ಚ್ಗೆ ಹೋದರೆ KEA ಓಮ್ ಅಂತ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಈ ಥರ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವ್ರದ್ದು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ರೈಟ್ ಸೈಡಲ್ಲಿ 3 ಡಾಟೆಡ್ ಲೈನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಪೇಜ್ ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಮುಖಪುಟ, ಪ್ರವೇಶ, ಇಂದಿನ ವರ್ಷದ ವಿವರಗಳು, ನೇಮಕಾತಿ, ಮಾಹಿತಿ ಹಕ್ಕು ಅಧಿನಿಯಮ, ಟೆಂಡರ್, ಆ ಥರ ಎಲ್ಲ ಇಲ್ಲಿ ಪೋರ್ಟಲ್ ಓಪನ್ ಆಗಿದೆ. ಇದರಲ್ಲಿ ನೇಮಕಾತಿ ಅನ್ನೋದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಅದರಲ್ಲಿ ಫಸ್ಟ್ ಒನ್ ನೋಡಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ಅಂತ ಕೊಟ್ಟಿದ್ದಾರೆ. ಈ ಒಂದು ಲೈನ್ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಆದಮೇಲೆ ಈ ಥರ ವೆಬ್ಸೈಟು ಓಪನ್ ಆಗುತ್ತೆ. ಅದರಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ RPC ಅಂತ ಕೊಟ್ಟಿದ್ದಾರೆ. ಅದು KK ಅಂತ ಇದೆ. ಅದು ಕಲ್ಯಾಣ ಕರ್ನಾಟಕದವರಿಗೆ ಎಷ್ಟು ಹುದ್ದೆಗಳು ಇದೆ, ಅವರಿಗೆ ಎಷ್ಟು ಹುದ್ದೆಗಳು, ನೆಕ್ಸ್ಟು ನಾನ್ ಕಲ್ಯಾಣ ಕರ್ನಾಟಕ ಅವರಿಗೆ ಎಷ್ಟು ಹುದ್ದೆಗಳು ಇದೆ ಅಂತ ಇಲ್ಲಿ ನಾವು ನೋಡ್ಬೋದಾಗಿದೆ. ಫಸ್ಟ್ ಒನ್ ನಾನು ನೋಡೋದಾದರೆ ನಾನು ಕಲ್ಯಾಣ ಕರ್ನಾಟಕದವ್ರಿಗೆ ಸೆಲೆಕ್ಟ್ ಮಾಡ್ತೀನಿ. ಅದರಲ್ಲಿ ನೋಡಿ ನೀವು ಆನ್ಲೈನ್ ಅರ್ಜಿ ಲಿಂಕ್ ಅಂತ ಇದೆ. ನೆಕ್ಸ್ಟು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ವರ್ಗೀಕರಣ ಅಂತ ಇದೆ. ನೆಕ್ಸ್ಟು ಮೀಸಲಾತಿ ಪ್ರಮಾಣ ಪತ್ರ ನಮೂನೆಗಳು ಅಂತ 4 ಇದೆ. ಅದರಲ್ಲಿ ನಾನು ಅದು ಅಧಿಸೂಚನೆ ಅಂದರೆ ನೋಟಿಫಿಕೇಷನ್ ಬಗ್ಗೆ ಅದನ್ನು ಕ್ಲಿಕ್ ಮಾಡ್ತೀನಿ ನೋಡೋಣ ಅಂತ. ಸೊ ಯಾರಿಗೆಲ್ಲ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ತುಂಬಾ ಯೂಟ್ಯೂಬ್ಗಳನ್ನೆಲ್ಲ ಸರ್ಚ್ ಮಾಡಿ ನೋಟಿಫಿಕೇಷನ್ ಬಗ್ಗೆ ತಿಳ್ಕೊತಾ ಇರ್ತೀರ. ಸೊ ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ಈ ರೀತಿಯಾಗಿ ನಾವು ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಬೋದು. ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಅಂತ ಇದೆ. ಏನು ಅಂತ ಕೊಟ್ಟಿದ್ದಾರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 3395. ಇದು ಯಾರಿಗೆ ಅಂತ ಅಂದರೆ ನಾನ್ ಕಲ್ಯಾಣ ಕರ್ನಾಟಕದವ್ರು ಏನಿದ್ದಾರೆ ಅವ್ರಿಗೆ ಈ ಒಂದು ಪೋಸ್ಟ್ ಕೋಡ್ ಇಷ್ಟಿರುತ್ತೆ. ಕಲ್ಯಾಣ ಕರ್ನಾಟಕದವ್ರಿಗೆ ಸಮಥಿಂಗ್ ಬೇರೆ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಹುದ್ದೆಗಳನ್ನ ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಅಂದರೆ, ಒಟ್ಟು ಹುದ್ದೆಗಳು ಎಷ್ಟಿದೆ ಅಂತ ಅಂದರೆ 3395 ಇದೆ. ಅದರಲ್ಲಿ ಅವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು 37,500ರಿಂದ 76,100 ರೂಪಾಯಿ ಇದೆ. ಅದರಲ್ಲಿ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ನೇರ ಪುರುಷ 2266, ನೇರ ಮಹಿಳಾ 755, ನೆಕ್ಸ್ಟು ಸೇವಾನಿರತ ಪುರುಷ 257, ಸೇವಾನಿರತ ಮಹಿಳಾ 82, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35 ಇದೆ, ನೋಡ್ಕೋಬಹುದು. ನೆಕ್ಸ್ಟು ಇದಕ್ಕೆ ಏನು ಒಂದು ಎಜುಕೇಷನ್ ಆಗಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಯಾರಿಗೆ ಯಾವ್ಯಾವ ಎಜುಕೇಷನ್ ಆಗಬೇಕು ಅಂತ ಡೌಟ್ ಇರುತ್ತೆ ಅವರೆಲ್ಲ ಈ ಒಂದು ನನ್ನ ಒಂದು ವಿಡಿಯೋನ ಚೆಕ್ ಮಾಡಿಕೊಂಡು ನೋಡಿಕೊಂಡು ಹೋಗಿ ನೀವು ಈಸಿಯಾಗಿ ತಿಳ್ಕೊಬೋದು. ನಿಮಗೂ ಡೌಟ್ ಇರಲ್ಲ, ಏನೇ ಒಂದು ಚಿಕ್ಕ ಪುಟ್ಟ ಡೌಟಿಗೂ ಇಲ್ಲಿ ಕ್ಲಾರಿಫಿಕೇಷನ್ ಸಿಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ, CBSE ಮತ್ತು ISC ಮಂಡಳಿಯ ನಡೆಸುವ 12th ಕ್ಲಾಸ್ ಅಂತ ಪರೀಕ್ಷೆ ಎಕ್ಸಾಮ್ ಪಾಸ್ ಆಗಿರಬೇಕು. ನೆಕ್ಸ್ಟು ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12th ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು. ನೆಕ್ಸ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢಶಿಕ್ಷಣ ಕೋರ್ಸ್ HSC ಅವರು ಅದರಲ್ಲಿ ಉತ್ತೀರ್ಣ ಆಗಿರಬೇಕು. ನೆಕ್ಸ್ಟು 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ ಅಥವಾ ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನ ಅಂತ ಕೊಟ್ಟಿದ್ದಾರೆ. ಸೊ PUC ಆದವರು ಸಹ ಈ ಒಂದು ಎಕ್ಸಾಮ್ಗೆ
ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ ಇನ್ನೊಂದು ಕೊಟ್ಟಿದ್ದಾರೆ, ಡಿಪ್ಲೊಮಾ ಉತ್ತೀರ್ಣರಾದ ಅಭ್ಯರ್ಥಿಗಳು KPSC ಇಂದ ನಡೆಸುವ ಇಲಾಖಾ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ತೇರ್ಗಡೆ ಹೊಂದುವುದು. ಅಂದರೆ ಡಿಪ್ಲೊಮಾ ಯಾರೆಲ್ಲ ಓದಿರ್ತಾರೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 2015ಕ್ಕಿಂತ ಇಂದಿನ ವರ್ಷಗಳಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮಾ ಉತ್ತೀರ್ಣರಾದ ವಿದ್ಯಾರ್ಥಿಗಳು KPSC ಇಂದ ನಡೆಸು ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಪರ್ಟಿಕ್ಯುಲರ್ ಆಗಿ 2015ಕ್ಕಿಂತ ಇಂದಿನ ವರ್ಷಗಳಲ್ಲಿ ಯಾರು ಒಂದು ಡಿಪ್ಲೊಮಾ ಓದಿರ್ತಾರೆ ಅವ್ರಿಗೆ ಮಾತ್ರ KPSC ಅವರು ಕಂಡಕ್ಟ್ ಮಾಡುವ ಕನ್ನಡ ಎಕ್ಸಾಮ್ನ ಬರೀಲೇಬೇಕು. ನೆಕ್ಸ್ಟು ಆ ಕಡೆ 2015ರಿಂದ ಈ ಕಡೆಗೆ ಯಾರೆಲ್ಲ ಡಿಪ್ಲೊಮಾ ಓದಿದ್ದಾರೆ ಅವರಿಗೆಲ್ಲ ಏನು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರೋದಿಲ್ಲ. ಓಕೆ, ಇಲ್ಲಿ ನೋಡಿದ್ರಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನೇರ ಇಲ್ಲಿ ನೋಡಿ, ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಎಷ್ಟು ಅಂತ ಇಲ್ಲಿ ನಾವು ನೋಡೋದಾದರೆ, ಸೊ ನೋಡಿ ಇಲ್ಲಿ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 33 ವರ್ಷಗಳು ಅಂದರೆ ಜನರಲ್ ಕ್ಯಾಟಗರಿ ಅವರಿಗೆ 33 ಇಯರ್ಸ್ ಇರುತ್ತೆ. ನೆಕ್ಸ್ಟ್ SC ST ಪ್ರವರ್ಗ 1, ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 35 ಇಯರ್ಸ್ ಇರುತ್ತೆ. ನೆಕ್ಸ್ಟು ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ಇಯರ್ಸ್ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು ಸೇವಾನಿರತ ಪುರುಷ ಅಥವಾ ಮಹಿಳಾ ಅಭ್ಯರ್ಥಿಗಳಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ 38 ಇಯರ್ಸ್ ಇರುತ್ತೆ. ನೆಕ್ಸ್ಟು ಪರಿಶಿಷ್ಟ SC ST ನೆಕ್ಸ್ಟು ಅದರಲ್ಲಿ ಅಂಡರಲ್ಲಿ ಬರುವ ಅಭ್ಯರ್ಥಿಗಳಿಗೆ 40 ಇಯರ್ಸ್ ಇರುತ್ತೆ. ಓಕೆ, ಇದೆಲ್ಲ ಆದಮೇಲೆ ನೀವು ಡೀಟೇಲಾಗಿ ಓದ್ಕೊಳ್ಳಿ, ನಾನು ಈಸಿಯಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ಯಾವ ಥರ ಇದೆ ಅಂತಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 8ನೇ ತಾರೀಕು 6ನೇ ತಿಂಗಳು 2026ರಿಂದ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ಗೆ ಅರ್ಜಿ ಸಲ್ಲಿಸಿಲ್ಲ ಅವರೆಲ್ಲ ಒಂದು ಸಲ ಈ ಒಂದು ಚಾನಲ್ನಲ್ಲಿ ಬರುವ ಈ ಒಂದು ನೋಟಿಫಿಕೇಷನ್ ಬಗ್ಗೆ ನಾನು ಡೀಟೇಲಾಗಿ ಹೇಳಿದ್ದೀನಿ, ನೋಡ್ಕೊಂಡು ಹೋಗಿ. ನಿಮಗೆ ಏನೇ ಒಂದು ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ನಾನು ಅಲ್ಲಿ ಹೇಳ್ತೀನಿ ಏನು ಡೌಟ್ ಇದೆ ಅಂತ. ಅದಕ್ಕೆ ಡೈರೆಕ್ಟಾಗಿ ನಾನು ವೆಬ್ಸೈಟ್ ಮೂಲಕನೇ ನಿಮಗೆ ತೋರಿಸ್ತಾ ಇದ್ದೀನಿ, ಏನೇ ಒಂದು ಡೌಟ್ ಇರಬಾರ್ದು ಅಂತ. ನೆಕ್ಸ್ಟು ಲಾಸ್ಟ್ ಡೇಟ್ ಬಂದುಬಿಟ್ಟು 3ನೇ ತಾರೀಕು 7ನೇ ತಿಂಗಳು 2026. ಫೀಸ್ ಪೇಮೆಂಟ್ ಮಾಡೋದಕ್ಕೆ ಬಂದುಬಿಟ್ಟು 4ನೇ ತಾರೀಕು 7ನೇ ತಿಂಗಳು 2026 ಆಗುತ್ತೆ. ನೆಕ್ಸ್ಟ್ ಇದು ಸಿಲೆಬಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಫೀಸ್ ಎಷ್ಟೆಷ್ಟು ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ. ಜನರಲ್ ಕ್ಯಾಟಗರಿ ಅವರಿಗೆ 750 ರೂಪಾಯಿ, ಅದರಲ್ಲಿ ಪ್ರವರ್ಗ 2A 2B 3A 3B ಬರುತ್ತೆ, ಅವ್ರಿಗೆ 750 ರೂಪೀಸ್ ಆಗಿರುತ್ತೆ. SC ST ಆ ಒಂದು ಕ್ಯಾಟಗರಿ ಅವ್ರಿಗೆ 500 ರೂಪೀಸ್ ಫೀಸ್ ಇರುತ್ತೆ. ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ನೋಡಿ, ಪಾವತಿಸಿದ ಶುಲ್ಕವನ್ನು ಹಿಂದಿರಿಸಲಾಗುವುದಿಲ್ಲ, ಅಂದರೆ ಏನೇ ಒಂದು ಶುಲ್ಕ ಕೊಟ್ಟಿರ್ತಲ್ಲ ಅದು ರಿಟರ್ನ್ ಆಗೋದಿಲ್ಲ ನಿಮಗೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಎಕ್ಸಾಮ್ ಪ್ಯಾಟ್ರನ್, ಎಕ್ಸಾಮ್ ಟೈಪ್ ಯಾವ ಥರ ಇರುತ್ತೆ ಅಂತ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿ ಅಂದರೆ ಆಫ್ಲೈನ್ OMR ಟೈಪಲ್ಲಿ ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ. ಇದು ಆನ್ಲೈನ್ ಅಲ್ಲ, ಇದು ಆಫ್ಲೈನ್ ಆಗಿರುತ್ತೆ. OMR ಶೀಟಲ್ಲಿ ನಾವು ಈ ಒಂದು ಎಕ್ಸಾಮ್ನ ಬರೀಬೇಕಾಗುತ್ತೆ. ನೆಕ್ಸ್ಟು ಇದು ಒಂದು ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇದೆ, ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಇಲ್ಲಿ ಸಬ್ಜೆಕ್ಟ್ ವೈಸ್ ಸಿಲೆಬಸ್ ಕೊಟ್ಟಿದ್ದಾರೆ. ಅದರಲ್ಲಿ ಲಿಖಿತ ಪರೀಕ್ಷೆ ಬರೀಬೇಕಾದವ್ರಿಗೆ ಏನಂದರೆ ಸಬ್ಜೆಕ್ಟ್ ವಿಷಯ ಬಂದ್ಬಿಟ್ಟು ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. 100 ಮಾರ್ಕ್ಸ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟು 1.5 ಅವರ್ ಇದಕ್ಕೆ ಟೈಮ್ ಡ್ಯೂರೇಷನ್ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಕಡ್ಡಾಯವಾಗಿ ಮೆನ್ಷನ್ ಮಾಡಿದ್ದಾರೆ, ಅದೇ ಡಿಪ್ಲೊಮಾ ಓದಿರ್ತಾರೆ ಅವ್ರಿಗೆ ಕಡ್ಡಾಯ ಕನ್ನಡ ಎಕ್ಸಾಮ್ಸ್ ಕೊಡ್ತಾರೆ. ಅದು ಡೇಟು ಕೂಡ ಅನೌನ್ಸ್ ಮಾಡಿದ್ದಾರೆ, 2/8/2026 ಬೆಳಿಗ್ಗೆ 10:30ರಿಂದ 12 ಗಂಟೆವರೆಗೆ ಅಂತ ಡೇಟ್ ಮೆನ್ಷನ್ ಮಾಡಿದ್ದಾರೆ. 2015ರಿಂದ ಈ ಕಡೆಗೆ ಯಾರೆಲ್ಲ ಡಿಪ್ಲೊಮಾ ಓದಿದ್ರೆ ಅವ್ರಿಗೆಲ್ಲ ಕಡ್ಡಾಯ ಕನ್ನಡ ಎಕ್ಸಾಮ್ ಇಲ್ಲ. ಸೊ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ವಾಚ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟು ಏನೇ ಒಂದು ಇನ್ಫಾರ್ಮೇಷನ್ ಬೇಕಾದಾಗ ನೆಕ್ಸ್ಟು ಹೇಳ್ತಾರೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಇಲ್ಲಿ ನೋಡಿ, ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ವ್ಯಾಲ್ಯೂಯೇಷನ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಅಂತ ಅಂದರೆ 0.25. ಇಲ್ಲಿ ನೋಡಿ, ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದಂಶದಷ್ಟು 0.25 ಅಂಕಗಳನ್ನು ಕಳೆಯಲಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ನೆಗೆಟಿವ್ ಮಾರ್ಕ್ಸ್ ಎಲ್ಲ ಈಸಿ ಅಂದ್ಕೊಂಡು ಹೋಗಬೇಡಿ, ಈಸಿ ಇರುತ್ತೆ, ಒಟ್ಟಿನಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇದು ಬಂದುಬಿಟ್ಟು ನಾನು ಇಲ್ಲಿವರೆಗೂ ಹೇಳಿದ್ದು ಯಾವುದ್ರ ಬಗ್ಗೆ ಅಂತ ಅಂದರೆ ಕಲ್ಯಾಣ ಕರ್ನಾಟಕದ ಬಗ್ಗೆ ನಾನು ಹೇಳಿದ್ದು. ಇವಾಗ ಒಟ್ಟು ಅವರಿಗೆ ಬಂದುಬಿಟ್ಟು 3,300 ಎಷ್ಟು ಪೋಸ್ಟುಗಳಿದೆ ಅಂತ ಅಂದರೆ 3,395 ಪೋಸ್ಟು. ಯಾರಿಗೆ ಅಂತ ಅಂದರೆ ಕಲ್ಯಾಣ ಕರ್ನಾಟಕದವ್ರು ಏನಿದ್ದಾರೆ ಅವರಿಗೆ ಈ ಒಂದು ಪೋಸ್ಟು ಇಷ್ಟು ಇರುತ್ತೆ. ನೆಕ್ಸ್ಟ್ ಈಗ ನೋಡೋದಾದರೆ ನೆಕ್ಸ್ಟ್ ಬಂದುಬಿಟ್ಟು
ಅದೇ 3 ಡಾಟೆಡ್ ಲೈನ್ ಮೇಲೆ ಹೋಗಿ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಅದೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟು ಇಲ್ಲಿ ಕಲ್ಯಾಣ ಕರ್ನಾಟಕದವ್ರದ್ದು ನೋಟಿಫಿಕೇಷನ್ ಓಪನ್ ಆಗುತ್ತೆ. ನೋಡಿ ಅವ್ರದ್ದು ಇದು ಅವ್ರ ಬಗ್ಗೆ ನೋಟಿಫಿಕೇಷನ್ ವಿವರ ನೋಡೋದಾದರೆ ಇಲ್ಲಿ ನೋಡಿ, ಇದು ಯಾರಿಗೆ ಅಂತ ಅಂದರೆ ಕಲ್ಯಾಣ ಕರ್ನಾಟಕದ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ ಹುದ್ದೆಗಳಿಗೆ ನೇಮಕಾತಿ ಮಾಡುವ ಸಂಬಂಧ ಈ ಅಧಿಸೂಚನೆ ಹೊರಡಿಸಿದೆ. ಅವ್ರಿಗೆ ಎಷ್ಟು ಪೋಸ್ಟು ಕಾಲ್ಫಾರ್ಮ್ ಮಾಡಿದ್ದಾರೆ ಅಂತ ನೋಡೋದಾದರೆ ಹುದ್ದೆಗಳ ವಿವರ, ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕದವ್ರಿಗೆ 596 ಹುದ್ದೆಗಳಿದ್ದಾವೆ. ಅವರಿಗೆ ಬಂದ್ಬಿಟ್ಟು ಸ್ಯಾಲ್ರಿ 37,500ರಿಂದ 76,100. ಸೇಮು ಕಲ್ಯಾಣ ಕರ್ನಾಟಕದವ್ರಿಗೆ ಏನು ಸ್ಯಾಲ್ರಿ ಇದೆ ಅವ್ರಿಗೂ ಸ್ಯಾಲ್ರಿನಲ್ಲಿ ಏನು ಚೇಂಜಸ್ ಇರಲ್ಲ, ಆದರೆ ಹುದ್ದೆಗಳು ಮಾತ್ರ ಕಡಿಮೆ ಇರುತ್ತಷ್ಟೇ. ಇದರಲ್ಲಿ ನೇರ ಪುರುಷರವ್ರಿಗೆ 398, ನೇರ ಮಹಿಳೆಯವ್ರಿಗೆ 133, ಸೇವಾ ನಿರತ ಪುರುಷರಿಗೆ 46, ಸೇವಾ ನಿರತ ಮಹಿಳೆಗೆ 14, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 5 ಇರುತ್ತೆ. ಟೋಟಲ್ ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕದವ್ರಿಗೆ 596 ಹುದ್ದೆಗಳಿರುತ್ತೆ. ಸೇಮ್ ಅವ್ರಿಗೆ ನಾನು ಪ್ರೀವಿಯಸ್ ಏನು ಹೇಳಿದೆ ಅವ್ರ ಥರನೇ ಇವ್ರಿಗೂ ಸಹ ಎಜುಕೇಷನ್ ಇರುತ್ತೆ. PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಥವಾ ಡಿಪ್ಲೊಮಾ ಏನಾದರೂ ರಿಲೇಟೆಡ್ PUC ರಿಲೇಟೆಡ್ ಆಗಿ ಏನು ಓದಿರ್ತೀರ ಅವ್ರಿಗೆಲ್ಲ ಈ ಒಂದು ಅಪ್ಲಿಕೇಶನ್ ಆಗೋಕ್ಕೆ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟು ಅದನ್ನೇ ಹೇಳಿದ್ನಲ್ಲ, 2015ಕ್ಕಿಂತ ಮುಂಚೆ ಯಾರು ಡಿಪ್ಲೊಮಾ ಓದಿದ್ದೀರಾ ಅವ್ರಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. 2015ಕ್ಕಿಂತ ಈ ಕಡೆ ಯಾರು ಡಿಪ್ಲೊಮಾ ಓದಿದ್ದೀರಾ ಅವ್ರಿಗೆ ಇರೋದಿಲ್ಲ. ಅದನ್ನೊಂದು ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ನೆನ್ಪಿಟ್ಕೊಂಡು ಹೋಗಿ ಯಾರೆಲ್ಲ ಅಪ್ಲೈ ಮಾಡಬೇಕು ಅದು ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟು ಸೇಮು ಏಜ್ ಲಿಮಿಟ್ ಬಂದುಬಿಟ್ಟು ಜನರಲ್ ಕ್ಯಾಟಗರಿ ಅವರಿಗೆ 33 ವರ್ಷ, SC ST ಪ್ರವರ್ಗ 2A ಅವ್ರಿಗೆಲ್ಲ 35 ವರ್ಷ, ನೆಕ್ಸ್ಟು ಬುಡಕಟ್ಟು ವಾಸಿಗಳಿಗೆ 38 ವರ್ಷ ಆಗುತ್ತೆ. ಅದೇ ರೀತಿ ಸೇವಾ ನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಜನರಲ್ ಕ್ಯಾಟಗರಿ ಅವರಿಗೆ 38 ವರ್ಷ, ನೆಕ್ಸ್ಟು ಪರಿಶಿಷ್ಟ ಜಾತಿ SC ST ಪ್ರವರ್ಗ 2A ಅವ್ರಿಗೆ ಕ್ಯಾಟಗರಿಯವರಿಗೆ 40 ವರ್ಷ ಆಗಿರುತ್ತೆ. ಇಲ್ಲಿ ಸೇವಾ ನಿರತ ಅಭ್ಯರ್ಥಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ನೆಕ್ಸ್ಟು ಅದೇ ಆನ್ಲೈನ್ ಅರ್ಜಿ ಸಲ್ಲಿಸಲು ದಿನಾಂಕ ಬಂದುಬಿಟ್ಟು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಆಗಿಲ್ಲ ಹೋಗಿ ಅಪ್ಲೈ ಮಾಡಿ. 8ನೇ ತಾರೀಕಿಂದನೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 3ನೇ ತಾರೀಕು ಅಂದರೆ 3ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಕ್ಲೋಸಿಂಗ್ ಡೇಟು. ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೇಕು ಅಂದ್ಕೊಂಡಿದ್ರೆ ಬೇಗ ಹೋಗಿ ಅಪ್ಲಿಕೇಶನ್ ಹಾಕಿ. ನೆಕ್ಸ್ಟು ಏನು ಫೀಸು ಅಂದರೆ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಬಂದುಬಿಟ್ಟು 4ನೇ ತಾರೀಕು 7ನೇ ತಿಂಗಳಾಗಿರುತ್ತೆ. ಈ ಒಂದು ಡೇಟ್ನ ಮರ್ತ್ಕೋಬಾರ್ದು, ನೆನಪಲ್ಲಿ ಇಟ್ಕೊಳ್ಳಿ. ಆದಷ್ಟು ಬೇಗ ಈ ಎಕ್ಸಾಮ್ ಅಂತ ಬಂದರೆ ಬೇಗ ಹೋಗಿಬಿಟ್ಟು ಅಪ್ಲಿಕೇಶನ್ ಹಾಕಿ. ನೆಕ್ಸ್ಟು ಇದರಲ್ಲಿ ಅದೇ ಹೇಳ್ದಂಗೆ ಫೀಸ್ ಪೇಮೆಂಟ್ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತಂದರೆ ಸಾಮಾನ್ಯ ಅರ್ಹತೆ ಅಂತ ಅಂದರೆ ಜನರಲ್ ಕ್ಯಾಟಗರಿ 2A 2B ಅವ್ರಿಗೆಲ್ಲ 750 ರೂಪಾಯಿ ಇರುತ್ತೆ. SC ST ಮತ್ತು ಬುಡಕಟ್ಟು ಜನಾಂಗ ಆ ಥರ ಎಲ್ಲ ಇರೋರಿಗೆ 500 ರೂಪಾಯಿ ಅಮೌಂಟ್ ಇರುತ್ತೆ. ಏನೇ ಒಂದು ಫೀಸು ಮತ್ತು ರಿಟರ್ನ್ ಆಗೋಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಈ ಒಂದು ಎಕ್ಸಾಮ್ ಬಂದುಬಿಟ್ಟು ಆಫ್ಲೈನ್ OMR ಟೈಪಲ್ಲಿ ಈ ಒಂದು ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. ಅಂದರೆ ಆನ್ಲೈನ್ ಇರೋದಿಲ್ಲ, ಆಫ್ಲೈನ್ OMR ಟೈಪಲ್ಲಿ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಈಸಿಯಾಗಿರುತ್ತೆ. ನೆಕ್ಸ್ಟು ಇದರಲ್ಲಿ ಅದೇ ಸಿಲೆಬಸ್ ಪ್ರಕಾರ ನೋಡೋದಾದರೆ ಆಲ್ರೆಡಿ ಹೇಳಿದ್ದೀನಿ. ಗೀತ ಪರೀಕ್ಷೆ, ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ ಆ ಥರ ಎಲ್ಲ ಎಕ್ಸಾಮ್ ಇರುತ್ತೆ. ಟೋಟಲ್ ಕ್ವಶನ್ ಬಂದುಬಿಟ್ಟು 100 ಇರುತ್ತೆ. ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 100 ಇರುತ್ತೆ. ಇದು ಅವಧಿ ಡ್ಯೂರೇಷನ್ ಎಷ್ಟು ಟೈಮ್ ಇರುತ್ತೆ ಅಂತ ಅಂದರೆ 1.5 hour ಟೈಮಿಂಗ್ ಇರುತ್ತೆ. ಅಂದರೆ 90 minutes ಟೈಮ್ ಇರುತ್ತೆ. ಅದೇ ಇದು ಕಡ್ಡಾಯ ಕನ್ನಡ ಯಾರೆಲ್ಲ ಬರೀಬೇಕು ಅಂತ ಹೇಳಿದ್ದೀನಿ ಅವರೆಲ್ಲ ಕಡ್ಡಾಯ ಕನ್ನಡ ಎಕ್ಸಾಮ್ ಡೇಟ್ನೇ ಅನೌನ್ಸ್ ಮಾಡಿದ್ದಾರೆ ನೋಡಿ. 2ನೇ ತಾರೀಕು 8ನೇ ತಿಂಗಳು 2026ಕ್ಕೆ ಮಧ್ಯಾಹ್ನ 2:30ರಿಂದ 4 ಗಂಟೆವರೆಗೂ ಇರುತ್ತೆ. ಯಾರ್ಯಾರು ಎಕ್ಸಾಮ್ ಬರೀಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನೋಡ್ಕೊಂಡು ಹೋಗಿ. ಇದಕ್ಕೆ 0.25 ಮಾರ್ಕ್ಸ್ ಅಷ್ಟು ಅಂಕಗಳನ್ನ ಕಳೆಯೋದು ಅಂದರೆ ನೆಗೆಟಿವ್ ಮಾರ್ಕ್ ಇರುತ್ತೆ. ನೋಡಿದ್ರಲ್ಲ, ಈ ಒಂದು ಎಕ್ಸಾಮು ಯಾರೆಲ್ಲ ಬರಿಬೋದು. ಏನೇ ಒಂದು ಡೌಟ್ ಇದ್ದರೂ ನನಗೂ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಎಕ್ಸಾಮ್ಗೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ಕೊಂಡು ಹೋಗಿ. ನಾನು ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ಯಾವ ರೀತಿ ಒಂದು ನೋಟಿಫಿಕೇಷನ್ ವಿವರಗಳನ್ನ ತಿಳ್ಕೊಂಡು ಹೋಗ್ಬೋದು. ಪ್ರತಿಯೊಂದೂ ಡೌಟು ಇಲ್ಲಿ ಕ್ಲಿಯರ್ ಆಗುತ್ತೆ. ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಬೇಗ ಹೋಗಿ ಅಪ್ಲಿಕೇಶನ್ ಹಾಕಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಇದೇ ರೀತಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.